ಕಡಲಿನ ಅಲೆಗಳ ಆ ಭೀಕರ ಆರ್ಭಟ, ಧಾರಾಕಾರ ಮಳೆ, ದಟ್ಟ ಕತ್ತಲಲ್ಲಿ ಸಿಲುಕಿದ ಒಂದು ಒಂಟಿ ಹಡಗು. ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣೆಯಲ್ಲಿ ನಾವು ಜೇಮ್ಸ್ ಟಿ ಫೀಲ್ಡ್ಸ್ ಅವರ ಪ್ರಸಿದ್ಧ ಕವಿತೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅನ್ನ ನೋಡಲಿದ್ದೇವೆ. ಮನುಷ್ಯನ ಭಯ ಮತ್ತೆ ಅವನ ನಂಬಿಕೆ, ಇವೆರಡರ ನಡುವಿನ ಹೋರಾಟದ ಕಥೆ ಇದು. ನೋಡಿ, ಧೈರ್ಯವಿದ್ದವನಿಗೆ ಅದೃಷ್ಟ ಒಲಿಯುತ್ತೆ ಅಂತ ಹೇಳ್ತಾರೆ. ಆದ್ರೆ ಪ್ರಕೃತಿ ಮುನಿಸ್ಕೊಂಡಾಗ ಎಂಥ ಬಲಶಾಲಿ ನಾವಿಕನೂ ಒಮ್ಮೆ ನಡುಗಿ ಹೋಗ್ತಾನೆ. ಗಾಂಭೀರ್ಯದಿಂದ ಸಾಗುತ್ತಿದ್ದ ಹಡಗು ದಿಢೀರನೆ ಭೀಕರ ಚಂಡಮಾರುತಕ್ಕೆ ಸಿಲುಕಿದಾಗ ಏನಾಗ್ಬಹುದು? ಬನ್ನಿ, ಈ ಕವಿತೆಯ ಪ್ರತಿಯೊಂದು ಸಾಲನ್ನು ಬಿಡಿಸಿ ಅರ್ಥ ಮಾಡ್ಕೊಳ್ಳೋಣ. We were crowded in the cabin, not a soul would dare to sleep. It was midnight on the waters, and a storm was on the deep. ಈ ಮೊದಲನೇ ನುಡಿಯಲ್ಲಿ ಕವಿ ಎಂಥ ಭಯಾನಕ ಚಿತ್ರಣ ಕಟ್ಟಿಕೊಡ್ತಿದ್ದಾರೆ ಅಂತ ಗಮನಿಸಿ. ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಅಂದ್ರೆ ಹಡಗಿನಲ್ಲಿದ್ದ ಎಲ್ಲಾ ನಾವಿಕರು ಭಯದಿಂದ ಆ ಹಡಗಿನ ಒಂದು ಪುಟ್ಟ ಕೋಣೆಯಲ್ಲಿ ಅಂದ್ರೆ ಆ ಕ್ಯಾಬಿನಲ್ಲಿ ಒಟ್ಟಾಗಿ ಮುದುರಿಕೊಂಡು ಕೂತಿದ್ದಾರೆ. ನಾಟ್ ಅ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಯಾರಿಗಾದ್ರೂ ನಿದ್ದೆ ಬರುತ್ತಾ ಹೇಳಿ? ಯಾರಿಗೂ ಒಂದು ಕ್ಷಣ ಕಣ್ಣು ಮುಚ್ಚುವ ಧೈರ್ಯವೇ ಇರಲಿಲ್ಲ. ಯಾಕೆ ಗೊತ್ತಾ? ನಡುರಾತ್ರಿ ಸಮಯ ಅದು, ಮಿಡ್ನೈಟ್ ಆನ್ ದ ವಾಟರ್ಸ್. ಆಳವಾದ ಸಮುದ್ರದಲ್ಲಿ ಭೀಕರ ಚಂಡಮಾರುತ ಇದ್ದಿತ್ತು. ಈ ಸ್ಟಾರ್ಮ್ ಆನ್ ದ ಡೀಪ್ ಅನ್ನೋದನ್ನೇ ನಾವು ಟೆಂಪೆಸ್ಟ್ ಅಂತ ಕರೆಯೋದು. ಇಡೀ ಹಡಗು ಆ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಗಡಗಡ ನಡುಗುತ್ತಿತ್ತು. "'Tis a fearful thing in winter, to be shattered by the blast, and to hear the rattling trumpets, thunder, cut away the mast." ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಚಳಿಗಾಲದ ಆ ಕೊರಿಯುವ ಚಳಿ. ಸಮುದ್ರದ ಮಧ್ಯೆ ಬಿರುಗಾಳಿಗೆ ಸಿಲುಕಿ ಹಡಗು ಛಿದ್ರವಾಗುವ ಅಂದ್ರೆ ಶ್ಯಾಟರ್ಡ್ ಬೈ ದ ಬ್ಲಾಸ್ಟ್ ಪರಿಸ್ಥಿತಿ ಎದುರಾಗೋದು ಎಷ್ಟು ಭಯಾನಕ ಅಲ್ವಾ? ಆ ರಭಸದ ಗಾಳಿ ಜೊತೆಗೆ ಏನೋ ಮುರಿದು ಬೀಳ್ತಿರುವಂತಹ ರ್ಯಾಟ್ಲಿಂಗ್ ಟ್ರಂಪೆಟ್ ಶಬ್ದ. ಆ ಗದ್ದಲದ ನಡುವೆ ಕ್ಯಾಪ್ಟನ್ನ ಆಜ್ಞೆ ಗುಡುಗಿನಂತೆ ಮೊಳಗುತ್ತೆ. ಕಟವೇದ ಮಾಸ್ಟ್ ಅಂದ್ರೆ ಹಡಗಿನ ಆ ದೊಡ್ಡ ಪಟಸ್ತಂಭವನ್ನ, ಆ ಕಂಬವನ್ನ ಕತ್ತರಿಸಾಕಿ ಅಂತ. ನೋಡಿ, ಗಾಳಿಯ ವೇಗಕ್ಕೆ ಹಡಗು ಮುಗುಚಿ ಬೀಳ್ಬಾರ್ದು ಅಂದ್ರೆ ಭಾರ ಕಡಿಮೆ ಮಾಡ್ಲೇಬೇಕು. ಅದಕ್ಕೆ ಅವರು ಆ ಕಂಬವನ್ನ ಕತ್ತರಿಸಲೇಬೇಕಾದ ಅನಿವಾರ್ಯತೆ ಬಂದೋಗಿತ್ತು. ಇದು ಸಾವಿನ ಜೊತೆಗಿನ ಹೋರಾಟದ ಮೊದಲ ಹೆಜ್ಜೆ. So we shuddered there in silence, for the stoutest held his breath, while the hungry sea was roaring and the breakers talked with death. ಈ ಸಾಲುಗಳು ಎಂಥವರನ್ನು ಬೆಚ್ಚಿ ಬೀಳಿಸುತ್ತವೆ ಖಂಡಿತ. So we shuddered there in silence. ಆ ಕತ್ತಲಲ್ಲಿ ನಾವಿಕರೆಲ್ಲರೂ ಮೌನವಾಗಿ ವಿಪರೀತ ಭಯದಿಂದ ನಡುಗುತ್ತಿದ್ರು. ಸ್ಟೌಟೆಸ್ಟ್ ಅಂದ್ರೆ ಹಡಗಿನಲ್ಲಿದ್ದ ಅತ್ಯಂತ ಧೈರ್ಯಶಾಲಿ, ಬಲಶಾಲಿ ನಾವಿಕ ಕೂಡ ಭಯದಿಂದ ಉಸಿರು ಬಿಗಿ ಹಿಡಿದು ಕೂತಿದ್ದ. ಹೊರಗಡೆ ಸಮುದ್ರ ಹೇಗಿತ್ತು ಗೊತ್ತಾ? ಹಂಗ್ರಿ ಸೀ ವಾಸ್ ರೋರಿಂಗ್. ಹಸಿವನಿಂದ ಬಳಲುತ್ತಿರುವ ಕಾಡು ಮೃಗದಂತೆ ಸಮುದ್ರ ಗರ್ಜಿಸುತ್ತಿತ್ತು. ಬ್ರೇಕರ್ಸ್ ಅಂದ್ರೆ ಹಡಗಿನತ್ತ ಅಪ್ಪಳಿಸುವ ದೈತ್ಯ ಅಲೆಗಳು. ಅವುಗಳನ್ನ ನೋಡಿದ್ರೆ ಸಾಕ್ಷಾತ್ ಸಾವಿನ ಜತೆಯೇ ಮಾತಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಸಾವು ನಮ್ಮ ಕಣ್ಣೆದುರೇ ನಿಂತಿದೆ ಅನ್ನೋದು ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿತ್ತು. As thus we sat in darkness, each one busy with his prayers. "We are lost," the captain shouted, as he staggered down the stairs. ಆ ದಟ್ಟ ಕತ್ತಲಲ್ಲಿ ಪ್ರತಿಯೊಬ್ಬರೂ ತಮ್ಮ ಕೊನೆಯ ಘಡಿಗೆ ಬಂದೇ ಬಿಡ್ತು ಅಂತ ನಂಬಿ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ರು. ಈಚ್ ಒನ್ ಬ್ಯುಸಿ ವಿತ್ ಹಿಸ್ ಪ್ರೇಯರ್ಸ್. ಆದರೆ ಸರಿಯಾಗಿ ಅದೇ ಕ್ಷಣದಲ್ಲಿ ಎಲ್ಲರಿಗೂ ಧೈರ್ಯ ತುಂಬಬೇಕಾದ ಹಡಗಿನ ಕ್ಯಾಪ್ಟನ್ ಮೆಟ್ಲುಗಳಿಂದ ತಡಬಡಾಯಿಸ್ತಾ ತೂರಾಡ್ತಾ ಕೆಳಗ್ ಬರ್ತಾನೆ. ಇದನ್ನೇ ಕವಿ ಸ್ಟ್ಯಾಗರ್ಡ್ ಅಂತ ಕರೆದಿರೋದು. ಅವನು ಬಂದು ಏನ್ ಹೇಳ್ತಾನೆ? "ವಿ ಆರ್ ಲಾಸ್ಟ್, ನಾವು ಮುಳುಗ್ತಿದ್ದೇವೆ, ನಾವಿನ್ನೂ ಬದುಕಿ ಉಳಿಯೋದಿಲ್ಲ" ಅಂತ ಕೂಗಿ ಹೇಳ್ತಾನೆ. ಅಯ್ಯೋ, ನಾವಿಕರನ್ನ ಕಾಪಾಡಬೇಕಾದ ನಾಯಕನೇ ಹೀಗೆ ಸಂಪೂರ್ಣವಾಗಿ ಭರವಸೆ ಕಳೆದುಕೊಂಡಾಗ ಆ ಕತ್ತಲ ಕೋಣೆಯಲ್ಲಿದ್ದವರ ಪರಿಸ್ಥಿತಿ ಏನಾಗಿರಬೇಡ? ಒಮ್ಮೆ ನೀವೇ ಊಹಿಸ್ಕೊಳ್ಳಿ. But his little daughter whispered, as she took his icy hand, "Isn't God upon the ocean just the same as on the land?" ಇದು ಈ ಕವಿತೆಯ ಅತ್ಯಂತ ಸುಂದರವಾದ ಹಾಗೂ ಅದ್ಭುತವಾದ ತಿರುವು ನೀಡುವ ಘಟ್ಟ. ಕ್ಯಾಪ್ಟನ್ ಭರವಸೆ ಕಳೆದುಕೊಂಡು ನಿಂತಾಗ ಅವನ ಸಣ್ಣ ಮಗಳು ಅವನ ಮಂಜುಗಡ್ಡೆಯಂತಾಗಿದ್ದ ಆ ತಣ್ಣನೆ ಕೈಯನ್ನು ಹಿಡಿದುಕೊಳ್ತಾಳೆ. ಅವಳು ಬಹಳ ಮುಗ್ಧತೆಯಿಂದ ಒಂದು ಪ್ರಶ್ನೆ ಕೇಳ್ತಾಳೆ. "ಅಪ್ಪ, ಭೂಮಿಯ ಮೇಲೆ ನಮ್ಮನ್ನ ಕಾಯುವ ದೇವರು ಈ ಸಮುದ್ರದ ಮೇಲೂ ಇಲ್ವಾ?" ಎಂಥ ಮಾತಲ್ವಾ ಇದು! ಆ ಪುಟ್ಟ ಹುಡುಗಿಯ ಆ ಒಂದೇ ಒಂದು ಪ್ರಶ್ನೆ ಆ ಕತ್ತಲಲ್ಲಿ ಒಂದು ದೊಡ್ಡ ಬೆಳಕಿನ ಕಿರಣವನ್ನೇ ತರುತ್ತೆ. ಅವಳ ಆ ಅಚಲವಾದ ನಂಬಿಕೆ ಕಳೆದು ಹೋಗಿದ್ದ ಧೈರ್ಯವನ್ನ ಮತ್ತೆ ಎಲ್ಲರಲ್ಲೂ ತುಂಬುತ್ತೆ. ದೇವರು ಎಲ್ಲೆಡೆ ಇದ್ದಾನೆ, ಕಷ್ಟದ ಸಮಯದಲ್ಲಿ ಆತನೇ ಕಾಪಾಡ್ತಾನೆ ಅನ್ನೋ ಬಹುದೊಡ್ಡ ಸತ್ಯವನ್ನ ಆಕೆ ಆ ಭಯಭೀತ ನಾವಿಕರಿಗೆ ನೆನಪಿಸ್ತಾಳೆ. Then we kissed the little maiden, and we spake in better cheer, and we anchored safe in harbor when the morn was shining clear.
ಆ ಮುಗ್ಧ ಮಗುವಿನ ಮಾತುಗಳು ನಾವಿಕರಲ್ಲಿ ಒಂದು ಹೊಸ ಹುರುಪನ್ನ, ಹೊಸ ಜೀವನದ ಆಸೆಯನ್ನ ಮೂಡಿಸಿತು. ಅವರೆಲ್ಲರೂ ಪ್ರೀತಿಯಿಂದ ಆಕೆಯನ್ನ ಮುತ್ತಿಟ್ಟರು. ಆ್ಯಂಡ್ ವಿ ಸ್ಪೋಕ್ ಇನ್ ಬೆಟರ್ ಚಿಯರ್, ಅಂದ್ರೆ ಎಲ್ಲರೂ ಧೈರ್ಯವಾಗಿ ನಗುತ್ತಾ ಮಾತನಾಡತೊಡಗಿದ್ರು. ಅವರೊಳಗಿದ್ದ ಆ ಸಾವಿನ ಭಯ ಓಡಿಯೇ ಹೋಗಿತ್ತು. ಆ ಅದ್ಭುತವಾದ ನಂಬಿಕೆಯ ಶಕ್ತಿಯಿಂದ ಅವರು ಆ ಭಯಾನಕ ರಾತ್ರಿಯನ್ನ ಧೈರ್ಯವಾಗಿ ಎದುರಿಸಿದ್ರು. ಕೊನೆಗೂ ಮುಂಜಾನೆ ಸೂರ್ಯ ಸ್ಪಷ್ಟವಾಗಿ ಹೊಳೆತಿದ್ದಾಗ ಅವರು ತಮ್ಮ ಹಡಗನ್ನ ಸುರಕ್ಷಿತವಾಗಿ ದಡಕ್ಕೆ ತಂದು ನಿಲ್ಲಿಸಿದ್ರು. ಆಂಕರ್ಡ್ ಸೇಫ್ ಇನ್ ಹಬ, ಅಂದ್ರೆ ಹಡಗನ್ನ ನಿಲ್ಲಿಸುವ ಲಂಗರು, ಅಂದ್ರೆ ಆಂಕರ್ ಅನ್ನ ಹಾಕಿ ಬಂದರಿನಲ್ಲಿ ಸುರಕ್ಷಿತವಾಗಿ ಸೇರಿದ್ರು. ಪ್ರಕೃತಿಯ ಕೋಪವನ್ನ ಕೇವಲ ನಂಬಿಕೆ ಮತ್ತು ಧೈರ್ಯದಿಂದ ಹೇಗೆ ಎದುರಿಸಬಹುದು ಅನ್ನೋದಕ್ಕೆ ಈ ಕವಿತೆ ಒಂದು ಅದ್ಭುತ ಸಾಕ್ಷಿಯಾಗಿದೆ. ನೋಡಿದ್ರಲ್ಲ, ಒಂದು ಸಣ್ಣ ಮಗುವಿನ ಮುಗ್ಧ ನಂಬಿಕೆ ಸಾವಿನ ದವಡೆಯಿಂದ ಇಡೀ ಹಡಗನ್ನೇ ಪಾರ್ ಮಾಡ್ತು. ಈಗ ಒಮ್ಮೆ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ನಮ್ಮ ಜೀವನದಲ್ಲೂ ಇಂಥ ಎಷ್ಟೋ ಚಂಡಮಾರುತಗಳು ಬರ್ತಾವೆ. ಕತ್ತಲು ಆವರಿಸಿದಾಗ, ಎಲ್ಲವೂ ಮುಗಿತು ಅಂತ ಅನ್ಸಿದಾಗ ನಿಮ್ಮ ಭರವಸೆಯ ಲಂಗರು ಯಾವುದು? ಯಾವ ನಂಬಿಕೆ ನಿಮ್ಮನ್ನ ದಡ ಸೇರಿಸುತ್ತೆ? ನಿಮ್ಮ ಒಳಗಿರುವ ಆ ನಂಬಿಕೆಯ ಶಕ್ತಿಯನ್ನು ಗುರುತಿಸಿ. ಇದೇ ಜೇಮ್ಸ್ ಟಿ ಫೀಲ್ಡ್ಸ್ ಅವರ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಕವಿತೆಯ ಅತ್ಯಮೂಲ್ಯವಾದ ಸಂದೇಶ. ಈ ವಿಶ್ಲೇಷಣೆ ನಿಮ್ಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.